ಹಲೋ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಚಂದ್ರಹಾಸ್ ಬೌನ್ಸ್ ಬ್ಯಾಕ್ ನ ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಒಬ್ಬರು ರೈತರು. ಹಾಗೆ ಇವರು ಆರ್ಮಿಯಲ್ಲಿ ಕೂಡ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಹಾಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಇವರು ಕಾರ್ಯವನ್ನು ಮಾಡಿದ್ದಾರೆ. ಹಾಗೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕೂಡ ಇವರನ್ನು ಅಧ್ಯಕ್ಷರಾಗಿ ತೊಡಗಿಸಿಕೊಂಡಿದ್ದಾರೆ. ಬನ್ನಿ ಅವರೊಟ್ಟಿಗೆ ಸಂದರ್ಶನ ಮಾಡೋಣ. ನಮಸ್ಕಾರ. ನಮಸ್ಕಾರ ಸರ್. ಸರ್, ತಾವು ರೈತರಾಗಿ ಸಾಧಾರಣ ನೀವು ಎಷ್ಟು ವರ್ಷಗಳ ಕಾಲ ದುಡಿದ್ರಿ ಅಂತ? 19 ವರ್ಷ ನಾವು ಏಕಕಾಲ ನಾವು ಕಮ್ತಾ ಮಾಡಿಕೊಂಡು ಎಲ್ಲ ಇದನ್ನ ಮಾಡಿದ್ರಿ. 19 ವರ್ಷ. 19 ವರ್ಷ ವಾವ್. ಹೊರಭೂಮಿಯಲ್ಲೇ ಇದನ್ನ ಮಾಡಿದ್ವಿ. ಆದ ಬಳಿಕ ಮೊದಲು ನಾವು 9th ಮಟ್ಟ ಶಾಲೆ ಕಲ್ತೀವಿ. 10th ಎಕ್ಸಾಮ್ ಕೊಡಲಿಲ್ಲ. ಅವಾಗ 1976-77ರಾಗ ನಮ್ಮ ಕಾಕಾರ ಒಬ್ರು ಮಿಲಿಟರಿ ಆಗಿದ್ರು. ಅವರು ಆರ್ಮಿಗೆ ಕರ್ಕೊಂಡು ಹೋಗಿ ಇದನ್ನ ಮಾಡಿದ್ರು. ನಾವೇನು ಅಲ್ಲಿ ವರ್ಕ್ ಭಾಳ ಇದನ್ನ ಮಾಡಲ್ಲ. ಒಂದು 15-20 ನಮ್ಮ ಫಾದರ್ ಅವರೆಲ್ಲ ಇದನ್ನ ಮಾಡಾಕೈತಿ. ವಾಪಸ್ ಬಂದ್ವಿ. ಅದಾದ ನಂತರ ಮತ್ತೆ 9th ಮತ್ತೆ ಇದಕ್ಕೆ ಹೋದ್ವಿ. ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹುಬ್ಳಿಗೆ. ಅಲ್ಲಿ ಹೋದ್ರು ಕೂಡ 1.5-2 ತಿಂಗಳು ಅಲ್ಲಿನ ಮಾಡಿದ್ವಿ. ಇವರು ಭಾಳ ಒತಾವತಿ ಮಾಡಾಕತ್ತಿದ್ರು ತಂದೆ ತಾಯಿ. ಯಾಕಪ್ಪ ಹೊರಗಡೆ ಮಕ್ಕಳು ಹೋದ್ನಪ್ಪ ಅಂದ್ರೆ ಏನೋ ಎಂತೋ ಇದ್ರ ಸಲುವಾಗಿ ಏನು ಮಾಡಲ್ಲ. ಮತ್ತೆ ಬಂದು ನಾವು ಒಳ್ಳೆ ಬೇಸಾಯ ಮಾಡಾಕತ್ತಿದ್ವಿ. ಸ್ಟಾರ್ಟ್ ಮಾಡಿದ್ವಿ. ಎಲ್ಲ 2 ಎತ್ತು ಕಟ್ಟಿವಿ. ಆಕಳದ ಎಮ್ಮಿ ದನ ಎಲ್ಲ ಇದನ್ನ ಮಾಡ್ಕೊಂಡು ನಾವು 5 ಮಂದಿ ಅಣ್ಣ ತಮ್ಮಳು. ನಮ್ಮ ಸೆಕೆಂಡ್ ಬ್ರದರ್ ಅವರು ಡಿಗ್ರಿ ಆಯ್ತು. ಥರ್ಡ್ ಇದರವರು ಅವ್ರು ಶಾಲೆ ಕಲೀಲಿಲ್ಲ. 4ನೇದಕ್ಕೆ ಹೋಗಿ ಕೈ ಬಿಟ್ಬಿಟ್ರು. ಅವ್ರೊಬ್ರು ಅವ್ರ ಮನೆಗೆ ಹಳೆ ತನಕ ಹೋದ್ರು. ಆಮೇಲೆ 4ನೇದವ್ರು ಅವರು ಡಿಗ್ರಿ ಕಲ್ತರು. 5ನೇದವ್ರು ಡಿಗ್ರಿ ಮುಗಿಸ್ಲಿಲ್ಲ. ಅವರು ಇದನ್ನ ಮಾಡ್ಕೊಂಡು ಅವರು ಕಮ್ತಾ ಮಾಡೋದು ಮತ್ತೆ ಅವಾಗ ಆರ್ಥಿಕ ಪರಿಸ್ಥಿತಿ ಕೆಟ್ಟಲ್ರಿ. ಭಾಳ ಕೆಟ್ಟ. ಮತ್ತೆ ಅವಾಗಿನ ದುಡ್ಡಿನ ಅಭಾವ ಭಾಳ ಕಾಳ ಇರ್ತಿತ್ತು. ಆಮೇಲೆ ಇದು ಇರ್ತಿದ್ದಿಲ್ಲ ಬಳಸಾಕ ಅದಕ್ಕೆ ಏನು. ಹಂಗಾಗಿ ನಾವು ಇದ್ರ ಮೇಲೆ ನಾವು ಒಟ್ಟಿಗೆ ನಾವು 5 ಮಂದಿ, ನಮ್ಮ ತಂದೆ ತಾಯಿ 7 ಮಂದಿ ನಾವು ಒಂದು ಫ್ಯಾಮಿಲಿ ಇದ್ರಾಗ ನಾವಾಗ ಕಮ್ತಾ ಮಾಡ್ಕೊಂತ 1985 ನಮ್ಮ ಮದುವೆ ಮ್ಯಾರೇಜ್ ಆದವು. ಈಗ 41 ವರ್ಷ ಆಯ್ತು ಮ್ಯಾರೇಜ್ ಆಗಿ. 41 ವರ್ಷ ಆಯ್ತು. ನಮಗೂ ಒಂದು ಹೆಣ್ಣು ಮಗು, ಒಂದು ಗಂಡು ಮಗು. ಅವನು ಗಂಡು ಮಗನು SSLC ಪೂರ್ತಿ ಮುಗಿಸ್ಲಲ್ಲ. ತಾನು ಅವನು ಒಂದು ರೈತಕ್ಕೆ ಅದನ್ನ ಇದನ್ನ ಮಾಡ್ಕೊಂಡು ಇದನ್ನ ಮಾಡಿದ. ಒಬ್ಬ ಮಗಳು ಅದನ್ನು ಒಬ್ಬಕ್ಕೆ ಹಾಕಿ PU ಸೆಕೆಂಡ್ ಓದಿದ್ಲು. ಓದಿನ ಮತ್ತು ಅಲ್ಲಿ ಅವ್ರ ಸೋದರ ಮಾವರಿಗೆ ಬೆಂಕಿಗಟ್ಟಿ ಕೊಟ್ಟಿವಿ ನಾವು. ಅವರು 2 ಗಂಡು ಮಕ್ಕಳು ಅದಾವು. ಒಬ್ಬ PUC ಫಸ್ಟ್ ಇಯರ್ ಬೆಂಗಳೂರಾಗ ಓದ್ತಾನ. ಒಬ್ಬ ಇಲ್ಲಿ ಕೊರಳಳ್ಳಿ ನವೋದಯ ಸ್ಕೂಲ್ಯಾಗ 2ನೇ ಮಗ ಓದ್ತಾನ. ಈಗ ನನ್ನ ಗಂಡು ಮೊಮ್ಮಕ್ಕಳದಾಗ ಒಂದು ಹೆಣ್ಣು ಹುಡುಗಿ 3ನೇ ಕ್ಲಾಸು. ಆಮೇಲೆ ಈ ಮಗು ಇನ್ನೊಬ್ಬ ಆತನು ಈಗ 5 ವರ್ಷದ ಆತ. ಇಲ್ಲೇ ಅಮೃತ್ ಭಾರತಿ ವಿದ್ಯಾಭ್ಯಾಸ ಇದ್ರಾಗ ಇಲ್ಲಿ ಅವರು ಮಗ ನಮ್ಮ ಮಗ ಆದ ಅಜಯ್ ಕುಮಾರ ಆಗ ಅವ್ರ ಕುಟುಂಬ ಅವ್ 2 ಮಕ್ಕಳು ಇಲ್ಲಿ ಅಮೃತ ಭಾರತಿಯಾಗ ಹೆಬ್ರಿಯಲ್ಲಿ ಅದಾರ, ಕೆಲಸ ಮಾಡ್ತಿದ್ದಾರೆ. ಹೌದು. ಈಗೇನ್ರಿ ನಾವಿಬ್ರು ಗಂಡ ಹೆಂಡ್ತಿ ಇದೀವಿ. ನಾವು ಮಕ್ಕಳು ಎಲ್ಲ ನಮ್ಮ ಬ್ರದರ್ ಎಲ್ಲ ಡಿವೈಡ್ ಆದ್ವಿ. ಎಲ್ಲ ಆತು. ನಮಗೂ ಈಗ 22 ಎಕರೆ ನಮ್ಮ ಫಾದರ್ದು. ಅದ್ರಾಗ ಒಬ್ಬೊಬ್ರಿಗೆ 5 ಎಕರೆ 20 ಗುಂಟೆ ಹೊಲ ಬಂದವು. ನೀರಾವರಿನೂ ಒಂದು 3 ಎಕರೆ ಅದಾವು. ನಮ್ಮ ಪಾಡಿ ನಾವ್ ಇದನ್ನ ಮಾಡ್ಕೊಂಡು ಈಗ ಆರಾಮ ಐತಿ. ಊಟಕ್ಕ ಇದಕ್ಕ ಯಾವ್ದು ಏನ್ ಸಮಸ್ಯೆ ಇಲ್ಲ, ಏನಿಲ್ಲ. ಅವ್ರಿಗೆ 2 ಮಕ್ಳು ಅದಾವ. ಅವರು ಒಂದು ಒಳ್ಳೆ ರೀತಿಲಿ ಅದಾರ. ನಮ್ಗೆ ಯಾವ್ದು ಇದಿಲ್ಲ. ಇಬ್ರು ಗಂಡ ಹೆಂಡತಿ ಒಳ್ಳೆ ಸುಖಿಯಾಗಿ ಇದೀವಿ ನಾವು. ಹೌದು. ಹಾಗಾದ್ರೆ ನೀವು ಈಗ ಅದು ರೈತರಾಗಿ ನೀವು ಯಾವ್ದೆಲ್ಲ ಬೆಳೆಗಳನ್ನ ಬೆಳೆದ್ರಿ ಅಂತ? ಹಬ್ಬು ಶೇಂಗಾ. ಹಬ್ಬು ಶೇಂಗಾ ಅಂದ್ರೆ ಈ ಶೇಂಗಾ ಇದಲ್ಲ, ಹೌದು, ಅದು ಕೇಳ್ ಶೇಂಗಾ. ಆಮೇಲೆ ಅವಾಗ ನಮ್ಮ ಇದ್ರಾಗ ಮುಂಗಾರಿ ಜೋಳ ಅಂತ ಇರ್ತಿತ್ತು. ಆಮೇಲೆ ಸಜ್ಜಿ ಬೆಳಿತಿದ್ವಿ, ಬಿಳಿಜೋಳ, ಗೋಧಿ. ಆಮೇಲೆ ಅವಾಗ ಲಕ್ಷ್ಮಿ ಹತ್ತಿ ಅಂತ ಇತ್ತು. ಆಮೇಲೆ ಹಂಪಿ ಹತ್ತಿ ಬಂತು. ಹೊಳ್ಳಿ ಜವರಿ ಹತ್ತಿ ಅಂತ ಬಂತು. ಈಗ ಅವೆಲ್ಲ ನಶಿಸಿ ಹೋಗ್ಬಿಟ್ಟು ಈಗ ಎರಿಗೆ ಏನೈತಲ್ಲ ಈಗೇನೋ ಗೋಧಿಗೆ ಅಂತ ಇದಾಗಲ್ಲ. ಚಿಗರಿ ಜಿಂಕಿ ಹವಳ ಬಾಳ ನಮ್ಮಲ್ಲಿ. 100 ಗಟ್ಲೆ ಜಿಂಕಿ ಅದಾವು. ನಾವ್ ಏನು ಇದನ್ನ ಮಾಡಕ್ಕಾಗಲ್ಲ. ನಾವೇನ್ರಿ ಗೋಧಿ ಬಿತ್ತಿದ್ವಿ ಅಂದ್ರ ಏನು ಸೂರ್ಯಕಾಂತಿ ಬಿತ್ತಿದ್ರೆ ಚೆಂಡ್ ತಿನ್ನೋದು. ಗೋಧಿನ ಎಲ್ಲ ಒಂದ್ ನಮೂನಿ ಕರಿಕಿರ್ತೈತಲ್ಲ, ಆ ರೀತಿ ಇರ್ತೈತ್ರಿ. ಅದ ಎಲ್ಲ ಹುಲ್ಲು ತಿಂದ್ ಬಿಡ್ತೈತಿ. ಈಗ ಬಿಳಿಜೋಳ ಬೆಳೆದ ಹೊತ್ನಾಗ ತಿನಿ ಇದನ್ನ ಕಿತ್ತು ಒಗದ್ ಬಿಡ್ತಾವು. ಅಗಸಿ ಬೆಳಿತಿದ್ವಿ. ಆಮೇಲೆ ಹುಳಗಡ್ಲಿ, ಕಡ್ಲಿ ತಿಂತೀವಲ್ಲ, ಆ ಕಡ್ಲಿನೂ ಬೆಳಿತಿದ್ವಿ. ನಮಗೆ ಇಷ್ಟೆಲ್ಲ ಬೆಳೆದಿವ್ರಿ ನಾವು. ಮತ್ತೆ ಹೊಳ್ಳಿ ನೀರಾವರಿಗೆ
ಸೂರ್ಯಕಾಂತಿ, ಮೆಕ್ಕೆಜೋಳ ಹ್ಮ್ ಅವು ಇಳುವರಿನು ಚಲೋ ಅದಾವು. ಆಮೇಲೆ ಈಗ ಮತ್ತೆ ಒಂದು ಎಣ್ಣೆ ಕಾಳಿಂದ ದಿನಸಿ ಏನೈತಲ್ಲ, ಹ್ಮ್ ಇದು ಔಡ್ಲ್ ಅಂತ ಬಂದೈತಿ ಈಗ. ಔಡ್ಲು. ಹಾ, ಹ್ಮ್ ಅದು ಔಡ್ಲ್ ಬಂದೈತಿ. ಆದ್ರೆ ಈಗ ಅವು ನೆಟೆ ಬೇರೆ ಅದು. ಹ್ಮ್ ಮುಂದೆ 1 ವರ್ಷ ಅಥವಾ 2 ವರ್ಷ 3 ವರ್ಷ ಅದು ಒಳ್ಳೆ ರೀತಿ ಬರ್ತಾ ಮುಂದೇನು ನಾವು ಕಮರ್ಷಿಯಲ್ ಪೀಕ್ ಹಾಕ್ತಿವಲ್ಲ, ಇಳುವರಿ ಬರಲ್ಲ. ಹ್ಮ್ ಬೆಂಡಿ ಅದನ್ನ ಹಾಕಿದ್ರ. ಅಲ್ಲ, ಹೌದು. ಆದ್ರೆ ನಿಮಗೆ ಇಷ್ಟೆಲ್ಲ ನೀವು ಬೆಳೆ ಬೆಳೆದ್ರಿ ಅಲ್ಲ, ಅದ್ರಲ್ಲಿ ನಿಮ್ಗೆ ಹೆಚ್ಚಿನ ನಿಮ್ಗೆ ಒಂದು ಇನ್ಕಮ್ ಕೊಟ್ಟಿರೋದು, ಪ್ರಾಫಿಟ್ ಕೊಟ್ಟಿರೋದು ಯಾವ್ದು? ಪ್ರಾಫಿಟ್ ಅನ್ನು ಈಗ ಮೆಕ್ಕೆಜೋಳ ಎಲ್ಲ ಒಳ್ಳೆ ರೇಟ್ ತಗೊಂಡಿವಿ. 32 ಎಕರೆಗೆ 32 ಕ್ವಿಂಟಲ್ ತೆಗ್ದಿವಿ. ಹೌದಾ? ಹೌದು, ಸೂರ್ಯಕಾಂತಿನೇ ತೆಗ್ದಿವಿ. ಹ್ಮ್ ಈಗ ಶೇಂಗಾಕ್ಕೆ ಅದನ್ನ ನಾವು ಅವಾಗ ತೆಗ್ದಿ. ಈಗ ಈ ಚಿಗುರಿ ಸಲುವಾಗಿ ನಾವು ಶೇಂಗಾ ಹಾಕೋದ್ ಬಿಟ್ಬಿಟ್ವಿ. ಓಹೋ. ಈಗ ನಮ್ಮಲ್ಲಿ 70% ದಾಳಂಬ್ರಿ ಬೆಳೆ ಆಕತೈತಿ. ದಾಳಿಂಬೆ? ಹೌದು, ಫುಲ್ಲು. ವಾವ್. ನಾವು ಮಾಡೋದ್ರಲ್ಲಕ ನಾವು ನೀರಾವರಿ ಏನೈತಲ್ಲ, ಮೆಕ್ಕೆಜೋಳ, ಸೂರ್ಯಕಾಂತಿ, ಹ್ಮ್ ಔಡ್ಲ ಇದನ್ನ, ಆಮೇಲೆ ಕಾಯಿಪಲ್ಲೆ ಎಲ್ಲ ಮಾಡಿವಿ. ಹೌದಾ? ಹೌದು, ಹಾ, ನಮ್ಮ ಮಗನು ಸಾಕಷ್ಟು ಕಾಯಿಪಲ್ಯದಾಗ ಅನುಭವ ಎಲ್ಲ ಇದನ್ನ ಇದೆ. ಮಾಡಿದೆ. ಹ್ಮ್ 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 ಆಮೇಲೆ ನುಗ್ಗಿ ಹಾಕಿದ್ವಿ. ಹ್ಮ್ ನುಗ್ಗೆ ಕೂಡ? ಹೌದು, ವಾವ್. ನುಗ್ಗಿನೂ ಬೆಳೆದಿವಿ. ಹ್ಮ್ ಅಂದ್ರೆ ಈಗ ನಿಮ್ದು 22 ಎಕರೆ ಜಾಗ ಇತ್ತು. ಅದ್ರಾಗ 5.5 ಎಕರೆ ನಮಗ, 5.5 ಎಕರೆ ಉಳಿಕೆ ತಮ್ಮರಿಗೆ. ಉಳಿದವರಿಗೆ. ಹೌದು ನಿಮ್ದೀಗ 5.5 ಎಕರೆಯಲ್ಲಿ ಇಷ್ಟೆಲ್ಲ ನೀವು ಮಾಡಿದ್ರಿ. ಹೌದೌದೌದು. ಓಕೆ, ಈಗ ನೀವು ಹೇಳಿದಾಗೆ ಮೆಕ್ಕೆಜೋಳದಲ್ಲಿ ನಿಮ್ಗೆ ಹೈಯೆಸ್ಟ್ ಪ್ರಾಫಿಟ್ ಹೌದು, ಅಂತ ಪ್ರಾಫಿಟ್ ಹೇಳುವಂತದ್ದು. ಐತಿ. ಈಗಿನ ಮಾರ್ಜಿನ್ಯಾಗ ಹ್ಮ್ ರೈತಗೆ ಬೆಲೆ ಇಲ್ಲ. ಅಂದ್ರೆ ರೈತ ಒಕ್ಕಿದಕ್ಕೆ ಏನೈತಲ್ಲ, ಅದಕ್ಕೆ ಬೆಲೆ ಇಲ್ಲ. ಅದು ಹೌದು. ಹೌದು, ಎಲ್ಲ ಮಿಡಲ್ ಮ್ಯಾನ್ ಗಳೇ ಎಲ್ಲ. ಈಗ ನಾವು ಕಾಯಿಪಲ್ಯ ಮಾರ್ತೀವಿ, 20 ರೂಪಾಯಿ ಕೆಜಿ ನಮ್ದು ಇದನ್ನ ಖರೀದಿ ತಗೊಂತಾರ. ಅವ್ರು 80-100 ರೂಪಾಯಿ ಕೆಜಿ ಅವ್ರು ಮಾರ್ತಾರ. ರೈತಿಗೆ ಏನೈತಿ? ರೈತಿಗೆ ಏನೇನಿಲ್ಲ. ಅದೇ ಎಲ್ಲ ಮಿಡಲ್ ಮ್ಯಾನ್ ಗೆ. ಹೌದೌದೌದು, ಎಲ್ಲ ಈಗ ಕಸ್ಟಮರ್ ಇರ್ತ ಅವ್ರಿಗೆ. ಅದು ರೈತಿಗೆ ಸಿಗೋದು 1 ಕೆಜಿಗೆ 20 ರೂಪಾಯಿ ಅಷ್ಟ. ಅಷ್ಟೇ, ಅಷ್ಟು ಹೌದು, ಕಷ್ಟಪಟ್ಟು ಎಲ್ಲ ಗೊಬ್ಬರನು ದುಬಾರಿ, ಆಳುನು ದುಬಾರಿ. 4 ತಾಸು ಆಳು ಮಾಡಿ ಹೋದ್ರೆ 300 ರೂಪಾಯಿ ಕೂಲಿ. 5.5-6 ತಾಸು ಮಾಡಿದ್ರೆ ಅವ್ರಿಗೆ 400-450 ರೂಪಾಯಿ ಕೊಡ್ಬೇಕು. ಹೌದು, ಇಷ್ಟೆಲ್ಲ ಕಷ್ಟ ಉಂಟು. ಪೂರ್ತಿ ಈಗ ಏನು ಐತಲ್ರಿ. ಆಮೇಲೆ 7 ತಾಸು ಕರೆಂಟು. ಎಲ್ಲಿ ಮಧ್ಯಾಹ್ನ ಸಾಯಂಕಾಲ 5 ಗಂಟೆ ಕೊಟ್ಟದ್ದು ರಾತ್ರಿ 12 ಮಟ ಹಾಸ್ಬೇಕು. 7 ತಾಸು ಒಂದ್ ಶಿಫ್ಟು. ಬೆಳಗ್ಗೆ ಮುಂಜಾನೆ 3 ಲಿಂದ 10 ಗಂಟೆ ಮಟ ಒಂದ್ ಶಿಫ್ಟು. 2 ಶಿಫ್ಟ್. ಅದು ಒಂದ್ ಶಿಫ್ಟ್ ಇಟ್ಟು 1 ವಾರ ಏನ್ ಮಾಡ್ತಾನ, 10 ಗಂಟೆಲಿಂದ 5 ಗಂಟೆ ಮಟ. ಮತ್ತೆ ರೈತಿಗೆ ಅದು ಇದನ್ನ ಸಿಗಲ್ಲ. ನೀರ್ ಹಾಸ್ಬೇಕು, ಬಿಡ್ಬೇಕು, ಹೋಗಿ ಒಮ್ಗೆ ಇದಂತ ಇಲ್ಲ. ಕತ್ಲನಗಲ್ಲ, ಕಾಳಂಗಲ್ಲ. ಆಮೇಲೆ ಫೀಸ್ ಹೋಗ್ಬಿಟ್ಟು ಅಂತಂದ್ರ ಟ್ರಾನ್ಸ್ಫರ್ ರಾತ್ರಿ ಹಾಕಾಗಲ್ಲ. ಯಾಕೆ ಅಧ್ವಾನ ಆಗಿರ್ತೈತಲ್ರಿ. ಹೋಗಿ ಅಲ್ಲಿ ಇದನ್ನ ಮಾಡಕ್ ಆಗಲ್ಲ, ಕರೆಂಟ್ ಇರಲ್ಲ ಅಲ್ಲಿ. ರೈತಿಗೆ ಬಹಳ ತೊಂದರೆ ಆಗ್ಬಿಡುತ್ತ. ಹೌದು. ಈಗ ನೀರಿನ ಸಮಸ್ಯೆ ಏನಾದ್ರು ಬರುತ್ತಾ ನಿಮ್ಗೆ? ನೀರಿಂದ ಏನು ಸಮಸ್ಯೆ ಇಲ್ಲ, ನೀರ್ ಚಲೋನ ಅದಾವು. ಅಂದ್ರೆ ನಿಮ್ಗೆ ನೀರು ಎಂತ ನದಿಯ ಅಥವಾ ಬಾವಿಯ? ಬೋರ್ವೆಲ್. ಬೋರ್ವೆಲ್. ನೀರ್ ಸಾಕಷ್ಟು ಐತಿ. ಈಗ ನೀವು 5.5 ಎಕರೆಗೆ ಎಷ್ಟು ಬೋರ್ವೆಲ್? ಈಗ ಒಂದೇ ಬೋರ್ವೆಲ್? ಒಂದೇ ಬೋರ್ಗೆ ಮೊದಲ ಎಲ್ಲಿ 11 ಎಕರೆ ನೀರಾವರಿ ಮಾಡಿವಿ. ಹೌದಾ? ಹೌದು. ಒಂದು ಬೋರ್ವೆಲ್ ಅಲ್ಲಿ ಇಡೀ 5.5 ಎಕರೆ ಈಗ ನೀವು ಕೊಡ್ತಿದ್ದೀರಿ. ಅಷ್ಟು ಈಗ ಸಾಕಷ್ಟು 3 ಇಂಚ್ ನೀರು ಅದಾವು. 3 ಇಂಚ್ ನೀರು? ಹೌದೌದು. ಬಹಳ ನೀರ್ ಐತೆ. ಅದ್ರದ್ದೇನು ಮತ್ ನಮ್ ಬ್ರದರ್ ಡಿವೈಡ್ ಆಗಿಂದ ಅವ್ರು 2 ಹಾಕ್ಸ್ಯಾರ. ಅವರು ನೀರ್ ಚಲೋ ಅದ. ಅದ ಬೋರ್ನಾಗ ಮತ್ತೆ. ಹಾಗಾದ್ರೆ ನೀವು ಈಗ ಅಲ್ಲಿ ನೀವು ಏನೆಲ್ಲ ಬೆಳೆಗಳನ್ನ ಹೇಳಿದ್ರಿ, ಅದು ಬಿಟ್ಟು ನೀವು ಅಡಿಕೆ ಎಲ್ಲ ಏನಾದ್ರು? ಅಡಿಕೆ ನಮ್ಮಲ್ಲಿ ಬೇಸಿಗೆ ಆಗುತ್ತೆ, ಇದು ಹೀಟ್ ಆಗುತ್ತಲ್ರಿ, ನಮ್ಮಲ್ಲಿ ಕಡಿಮೆ. ಬಾಳೆ ಬೆಳಿತಾರ. ಬಾಳೆ ಬೆಳಿತೀರಿ? ಬಾಳೆ ಒಳ್ಳೆ ಇದೈತಿ. ಏಲಕ್ಕಿ ಬೆಳೆ, ಈ ದೊಡ್ಡ ಬಾಳೆ ಎಲ್ಲ ಇದು ಬೆಳಿತಾರ. ಅಡಿಕೆ ಮಾತ್ರ ಆಗಲ್ಲ? ಅಡಿಕೆ ಇದಾಗಲ್ಲ ಅಲ್ಲಿ. ತೆಂಗು ಐತಿ. ಎಲ್ಲಾರು 150 ಎಲ್ಲ ರೈತರು ಅದಾವು. ಅಷ್ಟ ಅದು ನಾರ್ಮಲ್ ಆಗಿ ನಡೆದೈತಿ. ಅಲ್ರಿ, ರೈತನಿದ್ದ ತೆಂಗು ತಗೊಂತಾರ. ಈಗ ಏನು ಎಳ್ನೀರ್ ಅಂತಂದು 12 ರೂಪಾಯಿ ಕೊಂದ್ ತಗೊಂತಾರ. 12 ರೂಪಾಯಿ? 12 ರೂಪಾಯಿ. ನೀವು ಮಾರೋರು ಎಷ್ಟ್ ಮಾಡ್ತೀರಿ? 40-45 ರೂಪಾಯಿ ಕೊಂದ್ ಇದನ್ನ ಮಾಡ್ತೀರಿ. ಮತ್ತೆ ರೈತಿಗೆ ಏನ್ ಉಳಿತು? ಅದು ಹೌದು, 40. ಈಗ 60-70 ಅಲ್ಲ, ನಮ್ಮಲ್ಲಿ ನಾ ಹೇಳಿದೆ. ಇಲ್ಲಿ ಐತ್ ಬಿಡ್ರಿ. ಸಿಟಿ ಒಳಗೆ ಏನೈತಲ್ಲ 70-80 90 ಐತಿ. ಅದೇ ನಾವಿಲ್ಲ ಅನ್ನಲ್ಲ. ಆದ್ರ ನಮ್ಮಲ್ಲಿ ಏನೈತಲ್ಲ 12 ರೂಪಾಯಿ ಕೊಂದ್ ತಗೊಂತಾರ. 45 ರೂಪಾಯಿ ನಮ್ ಕಣ್ಣಿದ್ರೆ ಕೊಡ್ತೇ ಇಲ್ಲ. ಇಲ್ಲಿ ಕೊಟ್ರ ಬಿಡು, ಬೇರೆ ಹತ್ರ ಹೋಗು ಅಂತಾರ. ಹಾಗಾದ್ರೆ ನಿಮ್ಗೆ ಎಷ್ಟು ಲಾಸ್ ಉಂಟು ನೋಡಿ ಅದ್ರಲ್ಲಿ, ಅಲ್ವಾ? ಈಗ 20 ಕೆಜಿ ಟಮಾಟರ್ ಇರುತ್ತೆ ಒಂದು ಬಾಕ್ಸ್. ಅದಕ್ಕೆ ಎಷ್ಟು? 150 ಕಡೆದ 200 ರೂಪಾಯಿ. ಅವ್ ಮಾರೋರು ಎಷ್ಟ್ ಮಾಡ್ತಾವ? 30 ರೂಪಾಯಿ ಕೆಜಿ ಅವ್ರು ಮಾರ್ತಾರ. 20 ಕೆಜಿ ಎಷ್ಟ್ ಆತ್ರಿ ಅದು? ಹೌದಲ್ಲ, ನಿಮ್ಗೆ ಎಂತದು ಕೂಡ ಒಟ್ಟು ರೈತಿಗೆ ಎಲ್ಲರೂ ಇಂತ ಕಲ್ಲು ಹಾಕೋದು. ಕಲ್ಲು ಹಾಕೋದು. ಹೌದು. ರೈತನಿಗೆ ಬೆನ್ನೆಲುಬು ಎಲ್ಲಾರು ಬೆನ್ನೆಲುಬ ಮುರಿದು ಬಿಟ್ರ ಅಷ್ಟೇ.
ಹೇಳುದು ಮಾತ್ರ ಯಾವ್ದನ್ನು ಹೌದೌದೌದು, ಯಾವ್ಯಾವ್ದಕ್ಕೂ ಇದಿಲ್ಲ. ಈ ಗೊಬ್ಬರ ಮೊದ್ಲಾಗ ಅಗದಿ ಸಸ್ತ, ಈಗೇನ್ ಇವದ ವರ್ಷ ನೋಡ್ರಿ ವೀರ್ಯ ಸಿಗ್ಲಾರ್ದ ಔಟ್ ಆಫ್ ಇದಕ್ಕೆ ರಾಜ್ಯಕ್ಕೆ ಮಾರಿದ್ರು. ನಮ್ಗೆ ಏನ್ ಸಿಗ್ತದೆ, ಕೆಲವು ಮಂದಿ ಬಿತ್ತಿದ್ರು ಮೆಕ್ಕೆಜೋಳ ಬಾಳ ಫೇಲ್ ಆದವು. ಅದೇ ರಾಸಾಯನಿಕ ಗೊಬ್ಬರಗ ಬಾರಿ ಕಷ್ಟ ಆಗ್ತದೆ. ಬಾಳ ಕಷ್ಟ ಆಯ್ತು. ಹಿಂದೆಗಡೆ ಇದನ್ನ ಮಾಡಕ್ ಈಗ ಬರಾಕತೈತಿ, ಏನ್ ಮಾಡಕ್ ಈಗ? ಈಗ ಹೊರಭೂಮಿಗೆ ಏಟ್ ರೇಟ್ ಹಾಕಿದ್ರ ಒಂದಿಟ್ ಮಳಿನೂ ಚೆನ್ನಾಗಿ ಆಯ್ತು. ಈ ವರ್ಷ ಒಂದ್ ಒಳ್ಳೆ ಇದು ಇತ್ತು. ನೀವು ಹಣ್ಣುಗಳನ್ನೆಲ್ಲ ಹಣ್ಣಿಗೆ ಏನೈತಲ್ಲ, ನಾವು ಬೇರೆದ್ರ ಹಾಕ್ಯಾರ್ರಿ, ಆದ್ರ ನಾವು ಮಾಡಾಕ ಆಗಲ್ಲ. ನಮಗ ಒಂದ್ ಸ್ವಲ್ಪ ಈಗೆಲ್ಲ ಅಡ್ಡಾಡೋದು ಇದು ಕಣ್ಣು ಮದ್ಮೇಲ್ರಿ. ಈಗ ಅವರಲ್ಲೇ ಇವು ದಾಳಂಬ್ರಿ, ಆಮೇಲೆ ಇದು ಯಾವ್ದು ಇದು ಡ್ರ್ಯಾಗನ್ ಡ್ರ್ಯಾಗನ್ ಕೂಡ ಬೆಳಿತೀರಾ? ಡ್ರ್ಯಾಗನ್ ಬಾಳ ಐತಿ. ಅಂದ್ರೆ ನೀವು ಆ 5.5 ಎಕರೆಯಲ್ಲಿ ಈಗ ನೀವು ಒಮ್ಮೆ ಯಾವ್ದಾರ ಒಂದ್ ವರ್ಷಕ್ಕೆ ಬೆಳೆದಿರ್ತೀರಲ್ಲ, ನೆಕ್ಸ್ಟ್ ಆ ಪ್ಲೇಸ್ ಅಲ್ಲಿ ಬೇರೆ ಬೆಳೆ ಬೆಳಿತೀವಿ. ಅದೆಲ್ಲ ಎಲ್ಲ ನೀವು ಟಮಾಟೆ ಹಚ್ಬೋದು, ಉಳ್ಳಾಗಡ್ಡಿ ಹಾಕ್ಬೋದು, ಕಾಯಿಪಲ್ಲೆ. ಅಂದ್ರೆ ಒಂದೇ ಕಡೆ ನಾವು ಫಿಕ್ಸ್ ಆಗ್ಬೇಕಂತೇನಿಲ್ಲ. ಗಿಡಗಳು ಇದ್ರೆ ಮಾತ್ರ ಒಂದ ಕಡೆ. ಈಗ ನುಗ್ಗಿ ಆದ್ರ ಕಂಟಿನ್ಯೂ ಅದ ಇರ್ತದೆ 2 ವರ್ಷ 3 ವರ್ಷ. ಈಗ ಬಾಳೆ ಆದ್ರ 3 ವರ್ಷ ಇದು ಇರ್ತೈತಿ. ಆಮೇಲೆ ಇವು ಗಿಡಗಳು ಏನದಾವಲ್ಲ, ಈ ದಾಳಂಬ್ರಿ ಇವು ಏನದಾವಲ್ರಿ, ಇವು ಅದ್ರಾಗಂತ ಏನು ಮಾಡಕ್ ಬರಲ್ಲ. ಕಂಟಿನ್ಯೂ ಅದ. ಅಲ್ಲ, ಈಗ ನಿಮ್ಗೆ ಮೆಕ್ಕೆಜೋಳ ತುಂಬಾ ಪ್ರಾಫಿಟ್ ಕೊಡ್ತಾ ಅಂತ ಹೇಳ್ತೀರಾ? ಚಲೋ. ಅಲ್ಲ, ನಾನ್ ಕೇಳುದು ನಿಮ್ಗೆ, ಈಗ ಮೆಕ್ಕೆಜೋಳನೇ ಫುಲ್ ಎಲ್ಲ ಹಾಕಿದ್ರೆ ನಿಮ್ಗೆ ಏನ್ ಸಮಸ್ಯೆ ಆಗ್ತದೆ ಅಂತ? ಏನು ಸಮಸ್ಯೆ ಆಗಲ್ಲ. ಅಂದ್ರೆ ನಾವು ಮಿಶ್ರ ಬೆಳೆ ರೈತಗ ಒಂದ್ ಏನಾಯ್ಲು ಒಂದು ತಾನು ಸಿಗೋದೆಲ್ಲ ಬೆಳಿಬೇಕು. ಉಳಿಕಿದ್ ಏನಾರ ಮಾಡ್ಬೇಕಾದ್ರೆ ಇವೆಲ್ಲ ಜಿಂಕೆ ಅವಳ ಇವು ಅದಾವ, ಸಮಸ್ಯೆ ಆಗುತ್ತೆ. ಆಮೇಲೆ ಮಾರ್ಕೆಟ್ ಇಲ್ಲ. ಈಗ ನೋಡು ಶೇಂಗಾ ಮಾರ್ಕೆಟ್ ಚಲೋ ಐತಿ. ಈಗ ಒಂದ ತಿಂಗಳದ ಶೇಂಗಾ ರೇಟ್ ಎಷ್ಟ್ ಬಂತ್ರಿ? ಈಗ 10,000 11,000 ತನ ಆತು. ಮೊದಲ 3,000 4,000. ಅದ ನೀರಾವರಿಗೆ ಇಳುವರಿ ಬರುವಲ್ಲ ಶೇಂಗಾ, ಇಳಿ ಶೇಂಗಾ. ಈಗ 200 ರೂಪಾಯಿ ಕೆಜಿ ಶೇಂಗಾ ಕಾಳು ಹೇಳ್ತಾರ. ಈಗ 200 ರೂಪಾಯಿ. ಈಗ ಒಂದ ತಿಂಗಳಿಂದ 120 110 ಇತ್ತು, ಈಗ 200 ರೂಪಾಯಿ ಆಗೈತಿ ಈಗ ಒಂದ ತಿಂಗಳದಾಗ. ಹೌದಾ? ಈಗ ಇದನ್ನ ಮಾಡ್ಯಾರ ಬೆಂಬಲ ಬೆಲೆ. ಈ ಉಳ್ಳಾಗಡ್ಲಿದ 5,600 600 700 800 ಇತ್ತು ಕ್ವಿಂಟಾಲ್ಗೆ. ಈಗ ಅವರು 5,000 ಚಿಲ್ಲರೆ ಏನೋ ಮಾಡ್ಯಾರ. ಇದಾಗೈತ್ರಿ ಈಗ ಬೆಂಬಲ ಬೆಲೆ. ಈಗ ಬೆಂಬಲ ಬೆಲೆ ಇದನ್ನ ಮಾಡ್ಯಾನ ಏನ, ಮೆಕ್ಕೆಜೋಳದ್ದು. ರೈತಂದು 95% ಹೋಗ್ಬಿಟ್ಟೈತಿ. ಜನವರಿ 12 ಏನ ನಾವು ರೈತ ಕಟಾವ್ ಮಾಡಿ ಇದನ್ ಮಾಡಿಕೊಂಡು ಏನು APMC ಹೊಡೆದಿರ್ತವಲ್ಲ, ಅದಕ್ಕೆ 50 ಕ್ವಿಂಟಲ್ ಮಾರ್ಜಿನ್ ಹೆಂಗ್ ಮಾಡ್ಯಾನ್ರಿ ಅದನ್ನ. ಈಗ ನೀವು 18-19 ರೂಪಾಯಿ ಕೊಟ್ರಿ ಎಲ್ಲಿ APMCಗೆ. ಆ APMC ಚೀಟ್ ಇತ್ತಂದ್ರ 50 ಕ್ವಿಂಟಲ್, ನೀನ್ 200 ಕ್ವಿಂಟಲ್ ಬೆಳೆಯಲಕ್ಕ 50 ಕ್ವಿಂಟಲ್ಗೆ ಕೊಡೋದು 150 250 ರೂಪಾಯಿ ಅಂತದ. ಅದು ಹೆಂಗ 2150 ರೂಪಾಯಿ ಬಿದ್ದಿರ್ಬೇಕದು. ನೀ 19 ಮಾರಿದ್ರ 250 ಸಿಗುತ್ತ, 2,000 ಮಾರಿದ್ರ 150 ಸಿಗುತ್ತ. ಅಲ್ಲ, ರೈತ ಲಾಸ್ ಅದು. ಈ ಸಿದ್ದರಾಮಯ್ಯ ಮಾಡಿದ ಸರ್ಕಾರ ಅಲ್ರಿ, ಎಷ್ಟ್ ಇದನ್ ಮಾಡಿ ಲಕ್ಷೇಶ್ವರ ಇದನ್ ಮಾಡಿದ್ರು. ಆಮೇಲೆ ಬಾಗಲಕೋಟೆ ಅಲ್ಲೆಲ್ಲ ಇದೆ ಬೇಕಾದಂಗ ಸ್ಟ್ರೈಕ್ ಮಾಡಿದ್ರು. ಬಿಜಾಪುರ ಅಲ್ಲೆಲ್ಲ ಏನಿಲ್ಲ. ಓಕೆ ಸರ್, ನೀವೀಗ 70 ವರ್ಷ ಅಂತ ಹೇಳ್ತೀರಿ, ಇವಾಗ್ಲೂ ನೀವು ಕೆಲಸ ಮಾಡ್ತೀರಾ? ಹೌದು, ಕೆಲಸ ಮಾಡ್ತೀವಿ. ನೀರ್ ಹಾಸೋದೈತಿ, ಹೊಲಕ್ ಹೋಗ್ತೀವಿ. ಹೌದಾ? ಎಲ್ಲ ನಮ್ ಫ್ಯಾಮಿಲಿ ನಾವು ಕೂಡ ಇಬ್ರು. ಅವರು ಈಗ ವಯಸ್ಸಾದ್ರು ಕೂಡ ಅವರು ಕಳೆವು ಕಾಸಿಗೆ ಇನ್ನೊಂದು ಮುನ್ನೊಂದು ಏನಾದ್ರು ಇವತ್ತು ಮೆಕ್ಕೆತೆನೆ ಮುರಿಯೋದು ಎಲ್ಲ ಇದನ್ನ ಮಾಡ್ತೀರಿ. ಹೌದೌದು. ಬೆಳಿಗ್ಗೆ ನೀವು ಎಷ್ಟು ಗಂಟೆ ಹೇಳ್ತೀರಿ? 3ಕ್ಕೆ ಹೇಳ್ತೀನಿ. 3 ಗಂಟೆಗೆ? ಹೌದು, ಬೆಳಿಗ್ಗೆ ಮುಂಜಾವು 3 ಗಂಟೆಗೆ ಹೇಳ್ತೀರಾ? ಮಕ್ಕಳಂದು 9-9:30 ಮಲಿ ಮುಚ್ತೀವಿ. 3 ಗಂಟೆ ಕೇಳೋದು. 3 ಗಂಟೆಗೆ ಎದ್ದು ನಿಮ್ದು ಕೆಲಸ ಎಲ್ಲ ಸ್ಟಾರ್ಟ್ ಆಗುತ್ತೆ. ಕೆಲಸ ಚಾಲು. ಅನ್ನ ದನ ಒಂದಿಲ್ಲಲ್ಲ, ಅವಾಗ ದನ ಇದ್ದು ಸಗಣಿ ಬಳಿ ಎಲ್ಲ ಇತ್ತು. ಈಗ ದನ ಇಲ್ಲ. ಇಲ್ಲ 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 ಇಲ್ಲ. ಅದಕ್ಕೆ ಗೊಬ್ಬರ ಎಲ್ಲ ಎಂತ ಮಾಡ್ತೀರಿ ನೀವು? ಗೊಬ್ಬರ ಈಗೇನ ಕುರಿ ತರಿಸ್ತೀವಿ. ಕುರಿಯಾ? ಓಹೋ, ಕುರಿ ಗೊಬ್ಬರ. ಹೌದು, ಬಂದ್ ಹೊಲದಾಗ ತರ್ತಾರ ಅವ್ರು. ಹೌದಾ? ಅಥವಾ ನೀವು ಯಾವ್ದು ಬೇರೆ ಸಾಕಾಣಿಕೆ ಯಾವ್ದು ಮಾಡಲ್ವಾ? ಸಾಕಾಣಿಕೆ ಅಂದ್ರೆ ಈಗ ವಯಸ್ಸಾಗೈತಲ್ಲ, ನಮಗ ಆಗಲ್ಲ. ಅಲ್ಲಿ ಮಕ್ಕಳಿದ್ರ ಮಾಡುದ ಐತಿ ಬಿಡು. ಬೇಕಾದಾಗ ಹೊಲದಾಗ ಏನಾರ ಮಾಡ್ಕೊಂಡು ಒಂದು ಶೆಡ್ ಹೊಡ್ಕೊಂಡು ಇವತ್ತು ಆಕಳ ಇಲ್ಲಿ ಕುರಿ ಅಲ್ಲಿ ಆಮೇಲೆ ಇವು ಕೋಳಿ ಏನಾರ ಸಾಕಾಣೆ ಮಾಡ್ಬೋದು. ಹಂಗ ಅನುಕೂಲ ಐತಿ. ಬೇರೆ ನಿಮ್ದು ನೆಕ್ಸ್ಟ್ ನೀವು ಏನ್ ಮಾಡ್ಬೇಕಂದಿದ್ದೀರಿ? ಅದೇ ಈಗ ಜಾಗದಲ್ಲಿ ಈಗ ಈ ವರ್ಷ ಏನ್ ಮಾಡ್ಬೇಕು ಬೇರೆ ಬೇರೆ? ಈ ವರ್ಷ ಈಗ ಮೆಕ್ಕೆಜೋಳದ ಇದನ್ನ ನೋಡಕ್ ಅಲ್ಲಿ ಮುಂದ ಈಗ ಏನೈತಲ್ಲ, ಸೂರ್ಯಕಾಂತಿ ಒಂದಿಟ್ಟು ಇದನ್ನ ಮಾಡ್ಬೇಕು ಅನ್ನೋದೈತಿ. ಸೂರ್ಯಕಾಂತಿ ನಾವು ಒಂದ್ ರೀತಿ ನೋಡಿದ್ರೆ ಏನಾರ ಒಂದು
ತಲೆಯಾಗೆಲ್ಲ ಐತಿ, ಆಮೇಲೆ ಬಂಡವಾಳ ಇಲ್ಲಕ್ ಸುಮ್ಮನೆ ಅದೀವಿ. ಅಲ್ಲ ಹೌದು, ನಾವು ಸುಮ್ನೆ ಯಾವ್ದನ್ನು ಕೂಡ ಮಾಡ್ಲಿಕ್ಕೆ ಆಗಲ್ಲ, ಸ್ವಲ್ಪ ಬಂಡವಾಳ ಬೇಕೇ ಬೇಕಲ್ಲ. ಬಂಡವಾಳ ಬೇಕು. ಅದೇ ನೀವ್ ಹೇಳ್ದಾಗೆ ರೈತರಿಗೆ ಸ್ವಲ್ಪ ಅಮೌಂಟ್ ಆಗಲ್ಲ. ಸ್ವಲ್ಪ ಅಮೌಂಟ್ ಆಗಲ್ಲ. ಅದೇ. 1 ಎಕರೆ ಡ್ರ್ಯಾಗನ್ ಮಾಡ್ಬೇಕಾದ್ರೆ 3.5 ಲಕ್ಷ ರೂಪಾಯಿ ಬೇಕು. ಓ ಅಲ್ಲ ನಾನ್ ಕೇಳುದು, ಈಗ ನೀವು ಯಾರೇ ನಿಮ್ಮ ಹತ್ರ ತಗೊಳ್ತಾರೆ ಅವರಿಂದ ನಿಮ್ಗೆ ತುಂಬಾ ಕಡಿಮೆ ಬೆಲೆ ಸಿಗುದಲ್ಲ, ಹೌದು. ಅಲ್ವಾ? ಸೊ ಅವರು ಮತ್ತೆ ಬೇರೆಯವ್ರಿಗೆ ಕೊಡೋ ಸ್ವಲ್ಪ ಜಾಸ್ತಿ ಕೊಡ್ತಾರೆ. ಅಯ್ಯೋ, ಅದಕ್ಕೆ ಅದು ಅದೇ ಜಾಸ್ತಿ ರೈತರಿಗೆ ಐತ್ರಿ ಅದೇ ಅದು. ಕಷ್ಟ ಅಂತ ಹೇಳುವಂತದ್ದು. ಅದೇನ್ ಐತ್ರಿ ಅದು. ಆದ್ರೆ ತುಂಬಾ ಕಡೆ ನಾನೀಗ ಕೇಳ್ಬಿಟ್ಟಿದ್ದೇನೆ, ರೈತರು ಏನು ಸುಸೈಡ್ ಮಾಡ್ಕೊಳ್ಲಿಕ್ಕೆಲ್ಲ ಹೌದು, ಯಾಕಂದ್ರ ಹೋಗ್ತಾರೆ. ಅದ್ರ ಈಗ ಬಗ್ಗೆ ಸುಸೈಡ್ ಅದನ್ನ ಹೇಳ್ತೇನೆ ನೋಡ್ರಿ. ಈಗ ನಮ್ದು ಏಟ್ ಹಾಸಿಷ್ಟ ಅಷ್ಟ್ರಾಗ ನಾವು ಮಾಡಿದ್ರೆ ನಡಿತೈತಿ. ಈಗ ಏನ ಇಲ್ಲಿ ದೊಡ್ಡ ಪ್ರಮಾಣದಾಗ ಮಾಡಿ ಆದಾಯ ತೆಗಿಬೇಕಂದತ್ನಾಗ ಅಲ್ಲಿ ರೈತ ಬೆಳೆದಕ್ಕೆ ಬೆಲೆ ಸಿಗ್ಲಿಲ್ಲ ಅಂದತ್ನಾಗ ಸಾಲದಾಗ ಇದಾಕನ. ಯಾಕಂದ್ರೆ ಸಾಲ ಇನ್ನೊಬ್ರು ಕಡೆಯಿಂದ ತಂದಿರ್ತೈತಿ. ಈಗ 2 ಲಕ್ಷ ರೂಪಾಯಿ ಅಲ್ಲಿ ಖರ್ಚು ಮಾಡಿ ಇದು ಮಾಡ್ಕೊಂಡು ಹಾಕಿರ್ತಾನೆ ಈಗ 4 ಅಥವಾ 5 ಎಕರೆ ಹೊಲಕ್ಕ. ಮತ್ತ ಅದು ಬರಲ್ಲ ಅಂದ್ರೆ ಏನ್ ಮಾಡ್ಬೇಕ? ಅಂದ್ರೆ ಮಾರ್ಕೆಟ್ ಸಿಗ್ಲಿಲ್ಲ ಅಂದ್ರೆ ಮಾರ್ಕೆಟ್ ಸಿಕ್ಕಿದ್ರೆ ಅವರಿಗೆ ಆಗತ್ತ. ಆಮೇಲೆ ಇವು ಕೆಲವು ಕೆಟ್ಟ ಹವ್ಯಾಸ ಬಿದ್ದು ಇದನ್ನ ಮಾಡ್ಕೊಂಡದವಲ್ಲ, ಅದಕ್ಕೊಂದು ಮನುಷ್ಯ ಇದಾಗತಿ ಅಲ್ಲ. ಹೌದು, ಊಟದ ಕುಡಿಯೋದು ಅಂತದೆಲ್ಲ ಅದಂತೂ 90% ಐತಿ ಬಿಡ್ರಿ. ಅಂತ ಯುವಕರ ಇದಾಗತ್ತಾರ ಈಗ. ಅದು ಹೌದು, ಏನು ಹೇಳಕ್ಕಾಗಲ್ಲ, ಆ ರೀತಿ ಐತಿ. ಮತ್ ಇವು ಆರ್ಥಿಕ ಪರಿಸ್ಥಿತಿ ಕೆಟ್ಟಾದಾಗ, ಸಾಲ ವತಾವತಿ ಆದಾಗ ಮತ್ ಇನ್ನೇನ್ ಮಾಡ್ಬೇಕಿನ್ನ ಅಲ್ಲ. ಈಗ 4 ಮಂದಿ ಮಕ್ಕಳು ಇರ್ತಾರ, ಗೃಹಿಣಿ ಒಬ್ಬಕ್ಕೆ ದುಡ್ಕೊಂಬಂದ್ ಇದೇನ್ 200 ರೂಪಾಯಿ ಅದಕ್ಕೆ ಆಕತ್ 400 ರೂಪಾಯಿ ಸಾಕಾಗಲ್ಲ, ಅದು ಸಾಕಾಗಲ್ಲ. ಈಗ ಹೊರಗ ಮಕ್ಕಳು ಸಾಲಿ ಕರಕ್ ಹಚ್ಚಿರ್ತೀವಿ, ಅವಕ್ಕ ಪುಸ್ತಕ ಅದು ಇದಕ್ಕಂತ ಬೇಕಲ್ಲ. ಮತ್ತೆ ಅವ್ರಿಗೆ ಊಟ ಉಪಚಾರ ಅಂತ ಬೇಕು ಅಲ್ಲ. ಮತ್ ಮನೆಗೆ ಎಲ್ಲ ಇದಕ್ಕ ತರೋದು ಕೊಡೋದು ಎಲ್ಲದ ಐತಿ ನೋಡ್ರಿ. ಮತ್ ಅವ್ 300 ರೂಪಾಯಿ ಯಾವ್ದಕ್ ಸಾಕಾಗ್ತದೆ? ಅಂತ ಸಮಸ್ಯೆಗಳಲ್ಲಿ ಅವರು ಸುಸೈಡಿಗೆಲ್ಲ ಎಲ್ಲ ಅಂತವಾಗದೇನ್ರಿ 100ಕ್ಕೆ 1 ಅಥವಾ 2. ಅಂದ್ರೆ ನಿಮ್ಗೆ ನಮ್ ಕಡೆ ಏನ್ ಹಂಗಿಲ್ಲ, ಈ ಭಾಗ ಬಾಳ ಐತಿ. ಯಾಕಂದ್ರೆ ಇಲ್ಲಿ ಅಡಿಕೆ ತೆಂಗು ಅವನ್ನೆಲ್ಲ ಬಾಳ ಹಾಕ್ಯಾರ. ಇಲ್ಲಿ ಅಡಿಕೆ ತೆಂಗು ಇದಕ್ಕ ಮತ್ತೀಗೆಲ್ಲ ಕೊಳೆ ರೋಗ ಬಂದ್ಬಿಡಕ ಅಡಿಕೆ ಫಸಲ್ ಬರವಲ್ಲು. ಅದನ್ನ ತೆಗೆದ್ರು ಕೂಡ ಒಳಗೆ ಏನೈತಲ್ಲ ಬರೀ ಹಿಟ್ಟಿಟ್ಟು ಮತ್ತೆ ಚುಕ್ಕೆ ರೋಗ ಅದ. ಈಗ ಅದಕ್ಕೂ ಗೊಬ್ಬರ ಎಣ್ಣಿ ಇನ್ನೊಂದ್ ಎಲ್ಲಾ ಕ್ರಿಮಿನಾಶಕ ಎಲ್ಲ ಹೊಡಿತಾರ. ಮತ್ ಬರಲ್ಲ ಅಂದ್ರೆ ಎಷ್ಟ್ ಇದಾಗ. ಆಮೇಲೆ ಇಲ್ಲಿ ಸಿಟಿಯಾಗ ಅಥವಾ ಇಲ್ಲಿ ಏನ್ ಮಗ್ಲ ದಿನನಿತ್ಯ ಎಂತ ಇಲ್ಲ ಅಂದ್ರೆ 500 ರೂಪಾಯಿ ಬೇಕು ಒಂದ್ ಆಳಿಗೆ. ಅವ್ರಿಗೆ ಊಟ ಕೊಡ್ಬೇಕು, ಅವ್ರಿಗೆ ನಾಷ್ಟ ಕೊಡ್ಬೇಕು. ನಮ್ಮಲ್ಲಿ ಇಲ್ಲ ಅದು ಅಲ್ಲ. ಇಲ್ಲ, ಊಟದ್ದು ನಾಷ್ಟದ್ದು ಇಲ್ಲ, ಅವರೇ ಮಾಡ್ಕೊಳ್ಳೋದು. ಹೌದು, ಅವ್ರ ತಗೊಂಡ್ಬರ್ತಾರ ಬುತ್ತಿನ ಊಟ ಮಾಡ್ತಾರೆ. ಇಲ್ಲಿ ಏನೈತಲ್ಲ, ಇಲ್ಲಿ ಎಲ್ಲ ಮುಂಜಾನೆ ನಾಷ್ಟ ಕೊಡ್ಬೇಕು, ಮಧ್ಯಾಹ್ನ ಊಟ ಕೊಡ್ಬೇಕು, ಸಾಯಂಕಾಲ ಇದನ್ನ ಕೊಡ್ಬೇಕು, ಏನು ಸ್ನ್ಯಾಕ್ ಅದಂತ. ಮತ್ತೆ ಏನಾಗದ ರೈತಿಗ? ಈಗ ನೀವು ಆಳ್ ಹಚ್ಚಿ ಮಾಡಿಸಿದ್ರೆ ಅದು ಇದು ಆಗಲ್ಲ. ಅದು ಹೌದು, ಅವರೇ ಎಷ್ಟು ಓದಾಡ್ತಾರೆ ಅದರಿಂದ ಅವರಿಗೆ ಪ್ಲಸ್ ಆಗುತ್ತೆ. ಇಲ್ಲಿ ಸಿಟಿ ಅನ್ನೋರಿಗೆ ಅವ್ರ ಒಲವು, ನಮ್ಗ ಹಳ್ಳಿ ಅನ್ನೋರಿಗೆ ಈ ರೀತಿ ಒಲವು ಅಲ್ಲ. ನೀವೀಗ ಆರ್ಮಿಯಲ್ಲಿ ಕೂಡ ಸ್ವಲ್ಪ ದಿನ ಕೆಲಸ ಮಾಡಿದಿರಿ, 1 ತಿಂಗಳು ಅಂತ ಹೇಳಿದ್ರಿ. ಅದರ ಅನುಭವ ಹೇಗಿತ್ತು ಅಂತ? ಅನುಭವ ಹೋದಿವ್ರಿ, ಹೋಗಲ್ಲಂತಲ್ಲ. ಅಲ್ಲಿ ನಮ್ಗಿನ್ನು ಫಿಸಿಕಲ್ ಅವಷ್ಟು ಇದು ಇದ್ದಿದ್ದಿಲ್ಲ. ಆಗ ನಮ್ ಕಾಕಾರ ಒಬ್ರು ಇದ್ರ ಅಲ್ಲಿ ಮಿಲಿಟರಿ ಡಾಕ್ಟರ್, ಅವ್ರು ಹೋಗಿ ಇದನ್ನ ಮಾಡ್ಕೊಂಡು ಅಲ್ಲಿ 4-5 ಮಂದಿ ಮಕ್ಳು ಅದ್ರಪ್ಪ ಇದನ್ನ ಮಾಡೋಣ ಅಂತಂದು ಅಲ್ಲಿ ಹೋಗಿ ಜಿಗಿಯೋದು ಇದನ್ನ ಮಾಡೋದು, ಅವು ಭಾರ ಎತ್ತೋದು ಇದನ್ನ ಮಾಡಿದ್ವಿ. ಅದಕ್ಕೆ ನಮ್ ಫಾದರ್ ಅಲ್ಲೇ ನಮ್ಮ ಸೋದರ ಮಾವರೊಬ್ರು ಮಿಲಿಟರಿಗೆ ಹೋಗಿ ಬ್ಯಾಡ ಅಂತ ಹೇಳಿ ಅವಾಗ ಅಲ್ಲೇ ಈಗ ಒಂದು 50-60 ವರ್ಷದಿಂದ ಕರ್ಕೊಂಡ್ ಬಂದ್ರು ನಮ್ಮ ಅಜ್ಜ ಅವ್ರು. ಈಗ ಇದು ನಮ್ಮಪ್ಪ ನಮ್ಮ ತಾಯಾರು ಏನೈತಲ್ಲ, ಬೇಡಪ್ಪ ನಮ್ಗೆ ಅಲ್ಲಿ ಮಿಲಿಟರಿ ಬಾಳ ಇದೈತಿ, ಓದೋದ್ ಬರಲ್ಲ ನಮ್ದು ನೋಡ್ರ ಅವಾಗ ಸಾಹಸ ಬೇಡ. ಅವಾಗ ಏನೈತಲ್ಲ ಬಡ ಹೇಳ್ದಾಗ ಬಂದ್ಬಿಟ್ವಿ. ಅದೇ ನಮ್ಮಲ್ಲಿ ಒಂದ್ 3-4 ಬಂದ್ರು. ಈಗ ಇದಾರೆ ಯಾರಾದ್ರೂ ನಿಮ್ಮ ಇದ್ರಲ್ಲಿ? ಈಗ ಒಬ್ಬ ಸತ್ರಿ. ಹೌದಾ? ಒಬ್ರು ಅಲ್ಲೇ ಇದು ಎಂಡಿ ಕಪ್ಪಾಗಿ ಬಾಳ ಇದಾಕನ ಈಗ. ಮಾತಾಡಕ್ ಅಷ್ಟಿಲ್ಲ, ಡ್ರಿಂಕ್ ಮಾಡಿ 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 ಮಾಡಿ. ಅದು ಬಿಟ್ಟು ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಕೆಲಸ ಮಾಡಿದ್ರಿ? ಹೋದ್ವಿ ಅಲ್ಲಿನ ಮತ್ತ ಈಗೇನ್ ಮೊದ್ಲ ಪ್ರಾಕ್ಟಿಕಲ್ ಇರ್ತಾವಲ್ಲ, ಅದ್ರ ನನ್ ಕೂಟ ಇದ್ದ ಒಬ್ರು ಸೆಲೆಕ್ಟ್ ಆದ್ರೆ ರಿಟೈರ್ಡ್ ಆದ್ರ ಅವ್ರು. ಹೌದಾ? ಅಲ್ಲೇ ಹುಬ್ಳಿಗ ಇದಾದ್ರ ಅವ್ರು, ಅಲ್ಲೇ ಸೆಟ್ ಆಗ್ಬಿಟ್ರು. ಅವು ಮಕ್ಳೆಲ್ಲ ಅಲ್ಲ. ಫೈನಾನ್ಸ್ ಅಲ್ಲಿ ಕೂಡ ನೀವು ಕೆಲಸ ಮಾಡಿವ್ರಿ. ಅಲ್ಲಿ ಎಷ್ಟು 3 ವರ್ಷ ಮಾಡಿವಿ. ಆಮೇಲೆ ಕಾಂಟ್ರಾಕ್ಟರ್ದಾಗ 92ರಿಂದ 94 ಮಟನು ಮಾಡಿವಿ ಕಾಂಟ್ರಾಕ್ಟ್. ಅದಾಗಿನ ಫೈನಾನ್ಸ್ ಮಾಡಿದ್ವಿ. ಫೀಲ್ಡ್ ವರ್ಕ್ ನಾಗ ಎಲ್ಲ A to Z ಎಲ್ಲ ಕಡೆ ನೀವು ಕೆಲಸ ಮಾಡಿ. ಹೌದೌದೌದು. ಆಮೇಲೆ ಈ ಫೈನಾನ್ಸ್ ನಾಗು ಇದನ್ನ ಮಾಡ್ಕೊಂಡ್ವಿ. ಆಗ ಒಟ್ಟು ಏನಲ್ಲಿ ಜೀವನ ನಡೆಸ್ಬೇಕಂತ ಮಾಡಿದ್ವಿ.
ಅವು ಏನಾಗ ಒಂದ್ಕೊಂದಾಗ ಹಿಂಬಲ ಐತಿ ಅಂದ ಅವು ಪ್ರಗತಿಯಲ್ಲಿ ಕಾಣೋದಂತ ಆಗಲಿಲ್ಲ ಅವು. ಅದು ಹೌದು. ಏರ್ಲಿ ಬಿಡ, ಅದು ನಮಗೆ ಏನಿದ್ರು ಕೃಷಿ ಅಂತಾನ ನಾವು ಇದನ್ನ ಮಾಡ್ಕೊಂಡ್ವಿ. ಕೃಷಿ ಎಲ್ಲ ಇದನ್ನ ಮಾಡಿದ್ವಿ. ಈಗ ಎಂಬುದು ಸರಿಗೈತಿ ಎಲ್ಲ ಐತ್ರಿ. ಮೊದಲ ಇದು ಒಂದಿಟ್ಟು ಈಗ ಇದ್ದಂತ ಮೊದಲ ಇತ್ತಂದ್ರ ಒಂದ್ ಒಳ್ಳೆ ಪ್ರಗತಿಯಲ್ಲಿ ಇರ್ತದೆ. ಈಗ ನೀವು ಎಲ್ಲಾ ಕೆಲಸ ಮಾಡಿದಿರಿ, ಇದು ನಿಮಗೆ ಖುಷಿ ಕೊಟ್ಟದ್ದು ಕೃಷಿ ಅಂತ ಅನಿಸ್ತದೆ. ಎಲ್ಲದ್ರಾಗ ಖುಷಿ ಐತಿ, ನಮ್ಗೇನಿಲ್ಲ ಅನ್ನಂಗಿಲ್ಲ. ಈಗ ರೈತಗ ಇದನ್ನ ಮಾಡ್ಕೊಂಡ್ ಜೀವನ ಬೆಸ್ಟ್ ಅದು ಅಲ್ಲ. ಹೌದು, ಆರಾಮಾಗಿರ್ತಾನೆ, ಹೆಲ್ದಿ ಇರ್ತಾನೆ ಮನುಷ್ಯ. ಒಂದು ಹೆಲ್ದಿ ಇರ್ತದೆ, ಮತ್ತೆ ಅವನಿಗೆ ಅವನೇ ಬಾಸ್. ಹೌದೌದೌದು. ಆಳಾಗಿ ದುಡಿ ಅರಸನಾಗಿ ಊಟ ಮಾಡ, ಅದರಂತ ಇದು ಯಾವ್ದು ಅಲ್ಲ. ಈಗ ನೌಕರಿ ಮಾಡಿ ಇನ್ನೊಬ್ರ ಕೈಯಾಗಿರ್ಬೇಕು, ರೊಕ್ಕ ಗಳಿಸ್ತಾನೆ, ಎಲ್ಲ ನೆಮ್ಮದಿ ಇರಲ್ಲ. ಹೌದು, ರೈತ ಆದ್ರ ತಾನ್ ಹಾಕ್ತಾನ, ಬೆಳಿತಾನ, ಮಿಷಿ ಮೇಲೆ ಕೈ ಇಡ್ತಾನ, ಯಾವ್ದು ಇದಿರಲ್ಲ. ಬೇಕಾದ್ ಬರೋದಕ್ಕ ಯಾವಾಗ್ಲೂ ರೈತ ಹಿಂಗ್ ಕೊಡೋದು ಹಿಂಗ್ ಕೇಳಿಲ್ಲ. ರೈತರಾಗ್ಬೇಕು ಅಂದ್ರೆ ಇನ್ನು ಫ್ಯೂಚರ್ ಅಲ್ಲಿ ಹೌದು 100% ರೈತರಿಗೆ ಬೆಲೆ ಬರ್ತದೆ. ಹೌದೌದು. ಇವಾಗ ಯಾರು ಕೂಡ ಭತ್ತ ಬೆಳೆಯೋರು ಇಲ್ಲ. ಇಲ್ಲ ಇಲ್ಲ ಅಲ್ವಾ? ನಮ್ಮ ಇದ್ರ ತಳ ಗಂಗಾವತಿಯಲ್ಲಿ ಭತ್ತ ಜಗ್ಗ ಐತಿ. ತುಂಗಭದ್ರಾ ಒಳ್ಳೆದೇನೈತಲ್ಲ, ಸಾಕಷ್ಟು ಬೆಳಿತಾರೆ. ನಮಗ ಈಗ ಕಾಲುವೆ ಬಂದವು, ಈಗಲೇ 8 ವರ್ಷ ಆತು, ಇನ್ನು ನೀರು ಬಿಡಕ್ ತಯಾರಿಲ್ಲ ರೈತಗೆ. ಅದೇ ಸರ್, ಯಾಕಂತ ಹೇಳಿದ್ರೆ ಈಗ ಎಲ್ಲವೂ ಕೂಡ ಬಿಸ್ನೆಸ್, ಬಿಲ್ಡಿಂಗ್ ಅದೆಲ್ಲ ಕಟ್ಟುವಂಥದ್ದು. ಹೌದೌದು. ಕೃಷಿ ಮಾಡ್ತಾನೆ ಈಗ ಯಾವ ಒಬ್ಬ ವಿದ್ಯಾರ್ಥಿ ಕೂಡ ನಾನು ಕೃಷಿ ಮಾಡ್ತೇನೆ ದೊಡ್ಡದಾದ್ಮೇಲೆ ಅಂತ ಯಾವನು ಕೂಡ ಹೇಳಲ್ಲ. ಡಾಕ್ಟರ್ ಆಗ್ಬೇಕಂತಾನೆ ಹೇಳುವಂತ. MBBS ಆಗ್ಬೇಕು, MD ಆಗ್ಬೇಕು, IAS ಓದ್ಬೇಕು, ಇಂಜಿನಿಯರ್ ಆಗ್ಬೇಕು, ಆ ಬಿಲ್ಡಿಂಗ್ ಕಟ್ಬೇಕು, ಈ ರೋಡ್ ಮಕ್ಕ ಬರೀದ. ಮತ್ತೆ ತಿನ್ನೋದೇನು ಅಂತ, ತಿನ್ನೋದೇನು ರೈತ ಬೆಳೆದ ತಿನ್ಬೇಕು. ಅದೇ ಹೇಳೋದು. ಅವಾಗ ನೀವು ಏನೈತಲ್ಲ ದೊಡ್ಡ ಪಗಾರ ಇರ್ತೈತಿ. ಈಗ ನಾವು ಇದನ್ನ ನೋಡ್ಬೇಕಾದ್ರೆ ಒಂದು ಬಾಸ್ಮತಿಗೆ 110, 120 ರೂಪಾಯಿ ಕೆಜಿ ಇರ್ತೀವಿ, ಹೌದಲ್ಲ? ಅವ್ರು ಅದನ್ನ ಏನು ಲಕ್ಷ ರೂಪಾಯಿ ಪಗಾರ ಇರ್ತಲ್ಲ. ಇವೆಲ್ಲ 30,000 ರೂಪಾಯಿ ಒಂದು ಇದಕ್ಕೆ ಒಂದು ತಿಂಗಳಿಗೆ. ನಮ್ಮ ರೈತಿಗೆ ಅನ್ನಕ್ಕೆ ಬರಲ್ಲ. ನಾನು ಬೆಳೆದ ಬೆಳಿಗ್ಗೆ ಒಳ್ಳೆ ಇದು ಇತ್ತಪ್ಪ ಅಂದ್ರೆ ಅದು ರೈತ ಇನ್ನೊಬ್ರ ಹತ್ರ ಕೇಳಕ್ ಹೋಗಲ್ಲ, ಸಾಲ ಸೂಲ ಕೇಳಕ್ ಹೋಗಲ್ಲ. ಹೌದಲ್ರಿ? ಓಕೆ ಸರ್, ಥ್ಯಾಂಕ್ ಯು. ನಿಮ್ಮ ಹತ್ರ ಮಾತಾಡಿ ತುಂಬ ಒಳ್ಳೆಯದು.